ಕರ್ನಾಟಕದಲ್ಲಿ ಮಳೆ ನಿಂತರೂ ಪ್ರವಾಹದ ಆರ್ಭಟ ಮಾತ್ರ ನಿಲ್ತಿಲ್ಲ. ಬದುಕಿಗೆ ಆಸರೆಯಾಗಿದ್ದ ಸೂರನ್ನೇ ನೆರೆ ನೀರು ಕಸಿದುಕೊಂಡಿದ್ರೆ ಬಾಳಿ ಬದುಕಿದಂತ ಊರೇ ಮುಳುಗಿ ಹೋಗಿದೆ. ರಸ್ತೆ ಬದಿ ಟೆಂಟ್ ಹಾಕಿ ಜೀವನ ಮಾಡ್ತಾ ಇರುವಂತ ಸಂತ್ರಸ್ತರ ಕಣ್ಣೀರು ಪ್ರವಾಹದ ನೀರಿನಲ್ಲೇ ಕೊಚ್ಚಿ ಹೋಗ್ತಿದೆ. ಘಟಪ್ರಭಾ ನದಿ ನೀರು ನುಗ್ಗಿ ಏನು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದು. ಎಲ್ಲ ಹಾಳಾಗೈತಿ, ಎಲ್ಲ ಅಲ್ಲೇ ಕಟ್ಟಿಟ್ಟು 20 ದಿನ ಆಯ್ತು ಇವತ್ತಿಗೆ ಡೆಲಿವರಿಗೆ. 20 ದಿನ ಹುಡುಗಿ ನೀರ ಬಂದ್ರೆ ಇಲ್ಲಿ ನಮ್ದು 9 ಎಕರೆ ಹೊಲ ಕುರುಜಿ ಇದ್ರಾಗ ಕಬ್ಬ ಹಚ್ಚಿದೀವ್ರಿ, ಅದು ಲಾಸ್ ಆಗೈತ್ರಿ. ಮತ್ತ ನಮ್ಮ ಮನಿನೂ ಜಲಾವೃತ ತಗೊಂಡೈತ್ರಿ. ನಮ್ಮ ಮನಿ ಅಷ್ಟ ಅಲ್ರಿ, ನಮ್ಮ ಇಡೀ ಓಣೆನ ಒಂದ್ ವಾಸಿಸಲು ಸೂರಿಲ್ಲ, ಇರಲು ಊರಿಲ್ಲ. ಬೆಳೆದ ಬೆಳೆಯೇ ಜಲಾವೃತ, ರಸ್ತೆ ಕಾಣ್ತಾ ಇಲ್ಲ, ಸೇತುವೆಗಳ ಸಂಪರ್ಕವೇ ಇಲ್ಲ. ಜನರ ಕಷ್ಟ ಕೇಳಬೇಕಾಗಿದ್ದ ಜನಪ್ರತಿನಿಧಿಗಳ ಸುಳಿವಿಲ್ಲ. ಕಷ್ಟ ಹೇಳಿಕೊಳ್ಳೋಣ ಅಂದ್ರೆ ದೇಗುಲ, ಚರ್ಚ್, ಮಸೀದಿ ಎಲ್ಲವೂ ಜಲಮಯ. ಹೌದು, ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳ ರೌದ್ರ ರೂಪಕ್ಕೆ ಊರಿಗೆ ಊರೇ ಮುಳುಗಿ ಹೋಗಿದೆ. ಸೂರಿಲ್ಲದೆ ಕಂಗೆಟ್ಟ ನಿವಾಸಿಗಳು ಬಯಲಲ್ಲೇ ಟೆಂಟ್ ಹಾಕಿ ಬದುಕು ದೂಡ್ತಾ ಇದ್ದಾರೆ. ಎಲ್ಲಾರು ಹೋಗೋಣ ಅಂತ ಮಾತಾಡ್ತೀವ್ರಿ ನಾವು. ಊರ್ ಬಿಟ್ಟು ಹೋಗ್ಬಾರ್ದು, ಎಲ್ಲಾರು ಊರ್ ಬಿಟ್ಟು ಹೋಗುದ ಚಲೋ ಅಂತ ಹಿಂಗ ಅನಸ್ತೈತ್ರಿ. ಬೆಳಗಾವಿ ಜಿಲ್ಲೆಯಲ್ಲಿ ಕುಂದದ ಸಪ್ತ ನದಿಗಳ ಅಟ್ಟಹಾಸ. ಪ್ರವಾಹಕ್ಕೆ ಮನೆಗಳು ಜಲಾವೃತ, ನೂರಾರು ಜನರ ಸ್ಥಳಾಂತರ. ಕುಂದಾನಗರಿ ಬೆಳಗಾವಿಯಲ್ಲಿ ಮಳೆ ಇಲ್ಲವಾದ್ರೂ ಪ್ರವಾಹ ಮಾತ್ರ ರಕ್ಕಸ ರೂಪ ತಾಳಿದೆ. ಒಂದಲ್ಲ ಎರಡಲ್ಲ 7 ನದಿಗಳು ಇನ್ನಿಲ್ಲದಂತೆ ಕಾಡ್ತಾ ಇವೆ. ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ ಹೀಗೆ 7 ನದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಹರಿತಾ ಇವೆ. ನದಿಗಳ ಹಾವಳಿಗೆ ಈವರೆಗೆ 43 ಗ್ರಾಮಗಳು ಜಲಾವೃತವಾಗಿದ್ದು 2000 ಕುಟುಂಬಗಳನ್ನ ಸ್ಥಳಾಂತರಿಸಲಾಗಿದೆ. ಅಷ್ಟಕ್ಕೂ ಮುಳುಗಿದ ಊರುಗಳ ಘೋರ ದೃಶ್ಯವನ್ನ ತೋರಿಸ್ತೀವಿ ನೋಡಿ. ಕೃಷ್ಣಾ ನದಿ ಅಬ್ಬರಕ್ಕೆ ಸಪ್ತಸಾಗರದಲ್ಲಿ 300 ಮನೆಗಳು ಜಲಾವೃತ. ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮವನ್ನ ಕೃಷ್ಣಾ ನೀರು ಸುತ್ತುವರೆದಿದ್ದು 300 ಮನೆಗಳು ಜಲಾವೃತವಾಗಿದೆ. ಇಡೀ ಗ್ರಾಮ ದ್ವೀಪದಂತಾಗಿದೆ. ಇನ್ನೂರು ಮನೆಗಳಿಗೆ ಹೊಕ್ಕ ಘಟಪ್ರಭಾ. ಮೂಡಲಗಿ ತಾಲೂಕಿನ ಹುಣಶ್ಯಾಳ ಪಿಜಿ ಗ್ರಾಮದ 200ಕ್ಕೂ ಹೆಚ್ಚು ಮನೆಗಳಿಗೆ ಘಟಪ್ರಭಾ ನದಿ ನೀರು ನುಗ್ಗಿದೆ. ಲಕ್ಷ್ಮೀ ದೇವಾಲಯ, ಮನೆಗಳು ಸೇರಿದಂತೆ ಎಲ್ಲವೂ ನದಿ ಒಡಲು ಸೇರಿದೆ. ಅಥಣಿ ತಾಲೂಕಿನ ಹುಲಗಬಾಳಿ ಮಾಂಗವಸ್ತಿ ಗ್ರಾಮದ 20 ಕುಟುಂಬಗಳು ಮಳೆ ಗಾಳಿ ಲೆಕ್ಕಿಸದೆ ಟಾರ್ಪಲ್ ಕಟ್ಕೊಂಡು ರಸ್ತೆ ಬದಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಘಟಪ್ರಭೆ ಕೋಪಕ್ಕೆ ಬದುಕು ಸರ್ವನಾಶ, ಜನರ ಕಣ್ಣೀರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ನದಿ ಕೆರಳಿದ್ದು ಮಿರ್ಜಿ ಗ್ರಾಮದ 70 ಮನೆಗಳು ಜಲಾವೃತವಾಗಿದೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಜಲಾಸುರನ ಪಾಲಾಗಿದೆ. ಪುಟ್ಟ ಪುಟ್ಟ ಮಕ್ಕಳನ್ನ ಹಿಡಿದು ಕಣ್ಣೀರನ್ನೇ ಹರಿಸ್ತಾ ಇದ್ದಾರೆ. ನಮ್ದು 9 ಎಕರೆ ಹೊಲ ಕುರುಜಿ ಇದ್ರಾಗ ಕಬ್ಬ ಹಚ್ಚಿದೀವ್ರಿ, ಅದು ಲಾಸ್ ಆಗೈತ್ರಿ. ಮತ್ತ ನಮ್ಮ ಮನಿನೂ ಜಲಾವೃತ ತಗೊಂಡೈತ್ರಿ. ನಮ್ಮ ಮನಿ ಅಷ್ಟ ಅಲ್ರಿ, ನಮ್ಮ ಇಡೀ ಓಣೆನ ಒಂದ್ ಪ್ರತಿ ವರ್ಷನೂ ನೀರಾಗ ಕೈ ತೊಳಿದ್ರಿ ನಮ್ಮ ಬಾಳೆನ. ಪರಿಹಾರ ಕೊಡಿ, ಇಲ್ಲ ನೇಣಿಗೆ ಹಗ್ಗ ಕೊಡಿ, ರೈತನ ಆಕ್ರೋಶ. ಬೀಳಗಿ ತಾಲೂಕಿನ ಕಾರತಗಿ ಗ್ರಾಮದಲ್ಲಿ ಘಟಪ್ರಭೆ ಅಬ್ಬರಕ್ಕೆ ರೈತ ಬೆಳೆದ ಹೂವು, ಗೋವಿನ ಜೋಳ, ಕಬ್ಬು ಬೆಳೆ ನೀರು ಪಾಲಾಗಿದೆ. ಇಲ್ಲೇ ನೀವು ನೀರಾಗ ನುಗ್ಗಿಸ್ಬಿಡಿ, ನನ್ನ ಇಲ್ಕೊಂತ ಹಗ್ಗ ಕೊಟ್ಟು ಹಚ್ಕೊಡ್ರಿ, ನೀವು ನನ್ನ ಬರ್ತೀರಿ, ನೋಡ್ಕೊತೀರಿ, ಹೊಕ್ಕಿರಿ. ಬೆಳಗಾವಿಯ ಘೋರ ಪ್ರವಾಹದ ನಡುವೆ ಹಲವು ಕಣ್ಣೀರ ಕಥೆಗಳು ಕೂಡ ಮನ ಕಲುಕುವಂತಿದೆ. ಕಣ್ಣೀರ ಕತೆ ಒಂದು, ಮುಳುಗಿದ ಮನೆ, ವೃದ್ಧೆ ಕಣ್ಣೀರು. ಗೋಕಾಕ ನಗರದಲ್ಲಿ ನೀರು ನುಗ್ಗಿರೋದ್ರಿಂದ ಮೈರಾಬಿ ಅನ್ನೋರ ಮನೆ ಜಲಾವೃತವಾಗಿದೆ. ಉಟ್ಟ ಬಟ್ಟೆಯಲ್ಲೇ ಕಾಳಜಿ ಕೇಂದ್ರ ಸೇರಿರುವ ವೃದ್ಧೆ ನಮ್ಮ ಹಣೆ ಬರಹ ಸರಿ ಇಲ್ಲ ಅಂತ ಕಣ್ಣೀರಾಗಿದ್ರು. ಎಲ್ಲ ಬಿಟ್ಟ ನಾವು ಬಂದೂರಿ, 200 ರೂಪಾಯಿ ರಿಕ್ಷೆ ಮಾಡ್ಕೊಂಡು ಬಂದೂರಿ. ಸಾಮಾನೆಲ್ಲ ಅಲ್ಲೇ ಬಿಟ್ಟಿದ್ರು. ಯಾರದಾರ ಅನ್ಸರ ನನ್ನ ಕೈಲೇ ನೀಗತೈತಿ ರೀ. ಎಲ್ಲ ಹಾಳಾಗೈತಿ, ಎಲ್ಲ ಅಲ್ಲೇ ಕಟ್ಟಿಟ್ಟು ರೀ. ನಮ್ಮ ಕೈಲೇ ನೀಗತೈತಿ, ದುಡ್ಯಾರ ಇಲ್ರಿ, ಏನು ಮಾಡೋದು.
ಕಣ್ಣೀರ ಕತೆ 2 ಅಂಗನವಾಡಿಯಲ್ಲೇ ಬಾಣಂತಿ ವಾಸ್ತವ್ಯ. ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದ ಲಕ್ಷ್ಮಿ 20 ದಿನಗಳ ಹಿಂದಷ್ಟೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ತವರು ಮನೆ ಮುಳುಗಡೆ ಆಗಿದ್ದು ಅಂಗನವಾಡಿಯಲ್ಲೇ ಆಶ್ರಯ ಪಡೆದಿದ್ದಾರೆ. ಇವತ್ತಿಗೆ 4 ದಿನ ಆಯ್ತ್ರಿ ಬರಾಕತ್ರಿ ನೀರು. ಮನಿನ ಮುಳುಗೈತ್ರಿ ಎಲ್ಲ. ತವ್ರ ಮನಿಗೆ ಡೆಲಿವರಿಗೆ ಅಂತ ಬಂದಿದ್ದು ರೀ. 20 ದಿನ ಆಯ್ತ್ರಿ ಇವತ್ತಿಗೆ ಡೆಲಿವರಿಗೆ. 20 ದಿನ ಆ ಹುಡುಗಿ ನೀರ ಬಂತ್ರಿ ಅಲ್ಲಿ. ಬೆಳಗಾವಿ ಬಾಗಲಕೋಟೆ ಜಿಲ್ಲೆಗೆ ಕಂದಾಯ ಸಚಿವರ ಭೇಟಿ. ನೆರೆಯಿಂದ ತತ್ತರಿಸಿ ಹೋಗಿರುವ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಇವತ್ತು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ಕೊಡಲಿದ್ದಾರೆ. ಸದ್ಯ 7 ನದಿಗಳ ರೌದ್ರ ರೂಪ ತಾಳಿದ್ದು ಪ್ರವಾಹಕ್ಕೆ ಇಡೀ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಗಳು ನಲುಗಿ ಹೋಗಿವೆ. ಸಹದೇವ ಮಾನೆ, TV9 ಬೆಳಗಾವಿ.